ಎಸ್ ತಮಿಳುನಾಡಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ವಿ. ಒಂದ್ ಕಡೆ ರಾಜ್ಯಪಾಲರು ಬಹುಮತ ಸಾಬೀತುಪಡಿಸುವಂತೆ 118 ಶಾಸಕರ ಸಹಿಯನ್ನ ಸಂಗ್ರಹಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ರೀತಿಯ ರಣತಂತ್ರಗಳು ಪ್ಲಾನ್ಗಳು ಕೂಡ ಟಿವಿಕೆಯಿಂದ ನಡೀತಾ ಇದೆ. ಕೆಲ ಪಕ್ಷಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸೋದಕ್ಕೆ ರೆಡಿ ಆಗಿದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಎಎಂಎಂಕೆ ರಾಜ್ಯ ಕಾರ್ಯದರ್ಶಿಯಾದಂತಹ ಸಂಪತ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಎರಡನೇ ಬಾರಿಗೆ ಟಿವಿಕೆ ಪಕ್ಷದ ಮುಖ್ಯಸ್ಥರಾದಂತಹ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾದ್ರು. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಇಲ್ಲ 118 ಶಾಸಕರ ಸಹಿ ಸಮೇತ ಬನ್ನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆ ಬಗ್ಗೆ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಅಂತ ನೀವೇನ್ ಹೇಳ್ತೀರಾ? ಅಲ್ಲ, ಅವಕಾಶ ಮಾಡಿಕೊಡೋಕ್ಕೆ ಅವ್ರು ತಯಾರಿದ್ದಾರೆ. ಆ ಬೆಂಬಲಿಗ ಶಾಸಕರ ಪಟ್ಟಿಯನ್ನು ಕೊಡೋದ್ರಲ್ಲಿ ವಿಜಯ್ ಅವರು ಲೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು 118 ಜನಗಳ ಪಟ್ಟಿಯನ್ನು ಸಮರ್ಪಿಸಿದರೆ ರಾಜ್ಯಪಾಲರಿಗೆ ತಕ್ಷಣ ಕಾರ್ಯಪ್ರವೃತ್ತರಾಗ್ತಾರೆ. ಆದರೆ ಕಾನೂನು ಪ್ರಕಾರ ಅದೇ ತಾನೇ ಇರೋದು. ಅಲ್ಲ, ಈಗ ಹಿಂದಿನ ಪ್ರಕರಣಗಳನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನ ಇಲ್ಲಿ ಗಮನಿಸಿ ನೋಡೋದಾದ್ರೆ, ಈಗ ಮೊದಲನೇದಾಗಿ ಅವರಿಗೆ ಪ್ರಮಾಣ ವಚನಕ್ಕೆ ಅಥವಾ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬಹುದಾಗಿತ್ತು. ಆದ್ರೆ ಇದು ಕೇಂದ್ರ ಸರ್ಕಾರದ ಪ್ರೆಷರ್ ಏನಾದ್ರೂ ಬರ್ತಾ ಇದೆಯಾ ಅನ್ನುವಂತಹ ಒಂದಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಆ ರೀತಿಯಲ್ಲ, ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ರಾಜ್ಯಪಾಲರು ತೀರ್ಮಾನ ತಗೋಬೇಕಾಗುತ್ತೆ. ಇಲ್ಲಿ ಯಾವುದೇ ಹಸ್ತಕ್ಷೇಪ ನಡೆಸೋ ಅಗತ್ಯ ಇಲ್ಲ. ಅದು ಹಸ್ತಕ್ಷೇಪ ನಡೀತಾ ಇದೆ ಅಂತ ಯಾಕಂದರೆ ಖಾತ್ರಿ ಆಗಬೇಕಲ್ಲ ಅವರಿಗೆ. ಈ 118 ಜನ ಶಾಸಕರ ಬೆಂಬಲ ಇದೆ ಅನ್ನೋದನ್ನು ಗವರ್ನರು ಸಾಬೀತು ಮಾಡ್ಕೊಳ್ತಾನೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಇದು ಗೊಂದಲದಲ್ಲಿ ಮುಗಿದ್ರೆ ನಾಳೆ ಮತ್ತೆ ಇನ್ನೂ ಸಮಸ್ಯೆಗಳು ಉದ್ಭವಿಸ್ತಾ ಇರ್ತವೆ ಹೊರತು ಶಮನ ಆಗೋ ಸಾಧ್ಯತೆ ಇಲ್ಲ. ಹಾಗಾಗಿ 118 ಜನ ಶಾಸಕರ ಪಟ್ಟಿಯನ್ನು ಕೇಳ್ತಾ ಇದ್ದಾರೆ. ಅದು ತಪ್ಪಲ್ಲ, ಕೇಳ್ತಾ ಇರೋದು ಕರೆಕ್ಟ್ ಇದೆ. ಅದನ್ನು ಕೊಡಬೇಕಾಗಿರೋದು ಇವರ ಕರ್ತವ್ಯ. ಅಲ್ಲ, ಈಗ ಟಿವಿಕೆ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ, ಒಂದು ವಿಶ್ವಾಸ ಕೂಡ ಇದೆ. ಹಲವು ಶಾಸಕರು ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಬಹುದು ಅಂತ. ಅದನ್ನ ನಾವು ವಿಧಾನಸಭೆಯಲ್ಲಿ ಬಹುಮತವನ್ನ ವ್ಯಕ್ತಪಡಿಸ್ತೀವಿ. ಈಗ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂದ್ರೆ ಲೋಕಭವನದಲ್ಲಿ ಸಾಬೀತು ಮಾಡ್ಬೇಕಂತ ಹೇಳಿ ಕಾನೂನಲ್ಲೂ ಕೂಡ ಇಲ್ಲ ಅನ್ನೋದು. ಅಲ್ಲಲ್ಲ, ಕಾನೂನಲ್ಲಿ ಅವು ಕಡಿಮೆ ಇದ್ದರೂ ಕೊಡಬೇಕಂತನೂ ಇಲ್ಲ. ಆ ರೀತಿ ಇಲ್ಲ. ಇದು ಕುದುರೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಉದ್ದೇಶಕ್ಕೆ ಗವರ್ನರ್ ಅವರು ಇದನ್ನು ತಡ ಮಾಡ್ತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಯಾವ ಪಕ್ಷನೂ ಬೆಂಬಲ ಕೊಡೋದಕ್ಕೆ ಕಾಗದ ಕೊಡೋದಾಗಲಿ ಪತ್ರ ಕೊಡೋದಾಗಲಿ ಮಾಡ್ತಾ ಇಲ್ಲ. ಎಲ್ಲ ಅವರವರು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅಂತಿಮ ತೀರ್ಮಾನ ಹೆಚ್ಚು ಕಮ್ಮಿ ಇವತ್ತು ಮಧ್ಯಾಹ್ನದ ಸಾಯಂಕಾಲದೊಳಗಡೆ ಕ್ಲಿಯರ್ ಆಗ್ಬಹುದು ಅಂತ ಅನ್ನಿಸ್ತಾ ಇದೆ. ಈಗ ನಿಮ್ಮ ಡಿಎಂಕೆ ಮತ್ತು ಟಿವಿಕೆ ಹೇಳಿ ನಾಯಕರುಗಳ ಮಧ್ಯದಲ್ಲಿ ಮಾತುಕತೆ ರಹಸ್ಯವಾಗಿ ನಡೀತಾ ಇದೆ. ಅದು ಅಂತಿಮ ಆಗೋ ಸಾಧ್ಯತೆಯೂ ಇದೆ. ಇವತ್ತು ಸಂಜೆ ಒಳಗಡೆ ಅದು ಕ್ಲಿಯರ್ ಆಗುತ್ತೆ. ಆವಾಗ ಭದ್ರ ಸರ್ಕಾರ ನೀಡೋದಕ್ಕೆ ಅವಕಾಶಗಳಾಗ್ತವೆ. ಈಗ ಎಎಂಎಂಕೆ ಇಂದ ಸ್ಟ್ಯಾಂಡ್ ಏನು? ಯಾಕಂದ್ರೆ ಈಗ ನಡೀತಾ ಇರುವಂತಹ ಜಟಾಪಟಿಗಳನ್ನು ಗಮನಿಸ್ತಾ ಇದೀವಿ. ಒಂದು ಶಾಸಕರ ಸಪೋರ್ಟ್ ಸಿಕ್ಕರೂ ಕೂಡ ಅದು ಪ್ಲಸ್ ಪಾಯಿಂಟ್ ಆಗೇ ಆಗುತ್ತೆ. ಹಾಗಾಗಿ ನಿಮ್ಮ ಸ್ಟ್ಯಾಂಡ್ ಏನು ಈ ಬಗ್ಗೆ? ಈಗ ಉನ್ನತ ಮಟ್ಟದಲ್ಲಿ ಈ ರೀತಿ ಮಾತುಕತೆಗಳು ನಡೀತಾ ಇದ್ದಾವೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾವು NDA ಒಕ್ಕೂಟದಲ್ಲಿ ಇದ್ದೀವಿ. NDA ತಗೊಳ್ಳೋ ತೀರ್ಮಾನಕ್ಕೂ ಕಾಯ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ DMKಯ ಪಳನಿಸ್ವಾಮಿ ಅವರು ಅಭಿಪ್ರಾಯ ತಗೊಂಡು ಅವರ ಮತ್ತು NDA ಉನ್ನತ ಮಟ್ಟದ ಸಭೆಯಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ. ಹೆಚ್ಚು ಕಮ್ಮಿ ಇವತ್ತು ಸಂಜೆ ಒಳಗಡೆ ಆ ತೀರ್ಮಾನ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಪಳನಿಸ್ವಾಮಿ ಅವರು ಗವರ್ನರನ್ನು ಮೀಟ್ ಮಾಡಿ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಏನು ಅನ್ನೋದನ್ನು ಅವರು ಉನ್ನತ ಮಟ್ಟದ ಸಭೆಯಲ್ಲಿ ವಿವರಿಸಿದಾಗ ಆ ಬಗ್ಗೆ ಎಲ್ಲ ವಿಷಯಗಳು ಕೂಲಂಕುಷವಾಗಿ ತೀರ್ಮಾನ ಮಾಡೋಕ್ಕೆ ಅವಕಾಶ ಆಗ್ತವೆ. ಈಗ ಪಳನಿಸ್ವಾಮಿ ಅವರೇನಾದರೂ ಈ ಮೈತ್ರಿಗೆ ಒಪ್ಕೊಂಡಿದ್ದೆ ಆಯಿತು ಅಂತ ಅಂದರೆ ಈಗ NDA ಸೇರಿದಂತೆ ವಿರೋಧ ಪಕ್ಷದಲ್ಲಿ ಕೂರಬೇಕಾಗತ್ತೆ. ಅದಕ್ಕೆ ನೀವು ರೆಡಿ ಆಗಿದ್ದೀರಿ ಅಂತ? ಹೌದು ಖಂಡಿತ. ಅದರಲ್ಲಿ ಅಂದ್ರೆ ನಿಮ್ಮಲ್ಲಿ ಯಾವುದೇ ರೀತಿ ಮೈತ್ರಿಯ ಮಾತುಕತೆ ನಡೆದಿಲ್ವಾ ಸರ್? ಇಲ್ಲ. ಇನ್ನು ನಮ್ಮ ಮಿತ್ರ ಪಕ್ಷಗಳಲ್ಲಿ ಮಾತುಕತೆ ನಡೀತಾ ಇದೆ ಹೊರತು ಟಿವಿಕೆ ಪಕ್ಷದವರೊಂದಿಗೆ ಯಾವುದೇ ರೀತಿಯಾದ ಮಾತುಕತೆ ನಡೀತಾ ಇಲ್ಲ. ಅಲ್ಲ, ಒಂದು ವೇಳೆ ಎಐಎಡಿಎಂಕೆ ಮತ್ತೆ ಡಿಎಂಕೆ ನಡುವೆ ಮೈತ್ರಿ ಆದ್ರೂ ಕೂಡ ಅದು ತಪ್ಪೇನಿಲ್ಲ, ಅಥವಾ ಆ ರೀತಿ ಆಗದೆ ಇರುವಂತಹ ಚಾನ್ಸಸ್ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ.
ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ DMK ಅಣ್ಣಾ DMK ಮಧ್ಯೆ ಮೈತ್ರಿ ಏರ್ಪಡೋ ಸಾಧ್ಯತೆ 100% ಇಲ್ಲ. ಯಾಕಂದ್ರೆ DMK ಪಕ್ಷವನ್ನು ವಿರೋಧ ಮಾಡ್ಕೊಂಡೇ ನಮ್ಮ ಪಕ್ಷ ಪ್ರಾರಂಭ ಆಗಿದ್ದು 72ರಲ್ಲಿ. ಈಗಾಗಲೇ 54-55 ವರ್ಷ ಆಗಿದೆ. ಈ ಹಂತದಲ್ಲಿ ಅದಕ್ಕೆ ಮೈತ್ರಿನೋ ಮತ್ತೊಂದು ಬೆಂಬಲ ತಗೊಳ್ಳೋದು ಸಾಧ್ಯತೆ ತೀರಾ ಕಡಿಮೆ ಏನು, ಖಂಡಿತವಾಗ್ಲೂ ಆ ತೀರ್ಮಾನ ಆಗಲ್ಲ, ಆಗ್ಲೂಬಾರ್ದು ಅಂತ ನಾವು ಬಯಸ್ತೀವಿ. ಓಕೆ. DMK ಜೊತೆಗೆ ಮೈತ್ರಿಯನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ. ಅದ್ರ ಬದಲು TVKಗೆ ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಿ? ಆ ಸಂದರ್ಭ ಬಂದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಉನ್ನತ ಮಟ್ಟದಲ್ಲಿ ತೀರ್ಮಾನ ತಗೊಳ್ತಾರೆ. ಓಕೆ ಓಕೆ ಸಂಪತ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್, ನಾವು ನೋಡ್ತಾ ಇದ್ವಿ ನಮ್ಮ ಏನು AMMK ಅಲ್ಲಿನ ರಾಜ್ಯ ಕಾರ್ಯದರ್ಶಿಯಾದಂಥ ಸಂಪತ್ ಅವರು ಕೂಡ NDA ಭಾಗವಾಗಿದ್ದಾರೆ. ಹೀಗಾಗಿ ಒಂದು ವೇಳೆ ಏನಾದರೂ ಈ TVKಗೆ ಸಪೋರ್ಟನ್ನು ಕೊಡೋದಕ್ಕೆ ನಮ್ಮ ನಾಯಕರು ಮುಂದಾಗಿದೆ, ಅದಲ್ಲಿ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು.